you're strong. ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮಧ್ಯೆ ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳ ತಂದಿಡುವಂಥ ಕೆಲವರಿಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಏನು ಹೇಳ್ತಾರೆ ಅರ್ಜುನ್ ಜಿ? ಎಲ್ಲರೂ ಸೇರಿ ಮಾರ್ಟಿನ್ನ ಕಟ್ಟಿದೀವಿ, ಮಾರ್ಟಿನ್ನ ಹೊತ್ಕೊಂಡು ಹೋಗ್ತಿದೀವಿ. ನಾವ್ಯಾರೋ ಒಂದು ಹೊಸ ಪ್ರಯತ್ನ ಮಾಡ್ತಿದೀವಿ ಅಂತಾಗ 4 ವರ್ಷ ಟೈಮ್ ತಗೊಂಡ್ರು ಅನ್ನುವಂಥ ಕಮೆಂಟ್ ಮಾಡುವಂಥ ಕೆಲವರಿಗೆ ಏನು ಹೇಳ್ತಾರೆ ಅರ್ಜುನ್ ಸರ್? ಅಂದ್ರೆ ಖಂಡಿತವಾಗ್ಲು ಕಮೆಂಟ್ ಮಾಡೋ ಜನ, ಕಮೆಂಟ್ ಬಾಕ್ಸ್ ಇರೋದೆ ಅದಕ್ಕೆ ಅಂತಾನೆ ಕೆಲವು ಜನ ಇದ್ದಾರೆ. ಇಂಡಸ್ಟ್ರಿನ ಬದಲಾಯಿಸ್ತೀನಿ, ಉದ್ಧಾರ ಮಾಡ್ತೀನಿ ಅನ್ನೋ ಥರದ್ದಲ್ಲ. ಒಂದು ಯಾಕೆಂತಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಇರೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಗೆದ್ರೆ ನಮ್ಮ ಮಾರ್ಟಿನನ್ನು ಸೇರಿ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಬದುಕುತ್ತೆ ಅಂತ ಹೇಳ್ತೀನಿ ಹೊರತು ಬರೀ ಹೀರೋಗಳು ಮಾತ್ರ ಪ್ಯಾನ್ ಇಂಡಿಯಾ ಮೆರವಣಿಗೆ ಹೊರಡಬೇಕಾ? ಡೈರೆಕ್ಟರ್ಗಳು ಕೂಡ ಪ್ಯಾನ್ ಇಂಡಿಯಾ ಮೆರವಣಿಗೆ ಹೊರಡಬೇಕಾಗತ್ತೆ. ಸೊ ಮಾರ್ಟಿನ್ ಸಿನಿಮಾದ ಮೂಲಕ ಇಡೀ ಪ್ಯಾನ್ ಇಂಡಿಯಾ ತುಂಬೆಲ್ಲ ಮೆರವಣಿಗೆ ಹೊರಡೋದಕ್ಕೆ, ಅಂದರೆ ಪ್ಯಾನ್ ವರ್ಡ್ಗೂ ಕೂಡ ನಮ್ಮ ಸಿನಿಮಾನ ರೀಚ್ ಮಾಡಿಸೋದಕ್ಕೆ ನಮ್ಮ ಡೈರೆಕ್ಟರ್ AP ಅರ್ಜುನ್ ಸರ್ ಹೇಳಿದ್ದಾರೆ. ಅವ್ರ ಕ್ಯಾಲಿಬರ್ ಏನು, ಅವ್ರ ಕೆಪಾಸಿಟಿ ಏನು ಅನ್ನೋಂಥದ್ದು ಸೌತ್ ಸಿನಿಮಾ ರಂಗಕ್ಕೆ ಈಗ ಆಲ್ರೆಡಿ ಗೊತ್ತಿದೆ. ಈಗ ಪ್ಯಾನ್ ವರ್ಡ್ಗೆ ಗೊತ್ತಾಗೋ ಸಮಯ. ಸೊ ನನ್ನ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೀರೋಗಳು ಪ್ಯಾನ್ ಇಂಡಿಯಾ ಹೀರೋಗಳಾಗ್ತಾರೆ. ಒಬ್ಬರಾದ್ಮೇಲೆ ಒಬ್ಬರು ಪ್ರಭಾಸ್ ಆದರು, ಯಶ್ ಸರ್ ಆದರು, ರಿಷಬ್ ಸರ್ ಆದರು. ಸೊ ಹಾಗೆ ಡೈರೆಕ್ಟರ್ಗಳು ಕೂಡ ಆಗ್ತಾ ಬಂದರು. ನೆಕ್ಸ್ಟ್ ಸರದಿ ಪ್ಯಾನ್ ಇಂಡಿಯಾ ವರ್ಲ್ಡ್ ಡೈರೆಕ್ಟರ್ಗಳ ಸಾಲಲ್ಲಿ ನಮ್ಮ AP ಸರ್ ಇದ್ದಾರೆ. ನನ್ನ ಪ್ರಕಾರ ಸೊ ಮಾರ್ಟಿನ್ ಸಿನಿಮಾ ಇಡೀ ಪ್ಯಾನ್ ವರ್ಲ್ಡ್ ತಿರುಗಿ ನೋಡುವಂಥ ಸಿನಿಮಾನೇ. ಸೊ ನಿಮ್ಮ ಒಂದು ಭರವಸೆ ಎಷ್ಟಿದೆ ಸಿನಿಮಾದ ಮೇಲೆ ಅಂತ? ಇಲ್ಲ, ನಾವು ಈ ಸಿನಿಮಾ ಶುರು ಮಾಡಿದಾಗ ಪ್ಯಾನ್ ವರ್ಲ್ಡ್ ಸಿನಿಮಾ ಆ ಥರದ್ದೆಲ್ಲ ಇಲ್ಲ. ಒಂದು ಅದ್ಭುತವಾದಂಥ ಒಂದು ಸಿನಿಮಾ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಶುರು ಮಾಡಿದಂಥ ಸಿನಿಮಾ. ಅದು ಹೋಗ್ತಾ 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 ಫಸ್ಟ್ ಒಂದು ಕನ್ನಡ ಸಿನಿಮಾ ಮಾಡಬೇಕು ಅಂದ್ಕೊಂಡ್ವಿ. ಅದಾದಮೇಲೆ ಅದು ಪ್ಯಾನ್ ಇಂಡಿಯಾ ಅದು ಬರ್ತಾ ಇದ್ದಂಥ ರೀತಿ, ಅದು ತಿರುವು ಪಡ್ಕೊತಾ ಇದ್ದಂಥ ರೀತಿ, ಮತ್ತು ಅದನ್ನು ನೋಡಿದಾಗ ನಮಗೆ ಅನ್ನಿಸ್ತಾ ಇತ್ತು ತುಂಬ ಅದ್ಭುತವಾಗಿ ಬರ್ತಿದೆ ಅನ್ನೋ ಥರದ್ದು. ಅಂದರೆ ಕೆಲವೊಂದು ಸಿನಿಮಾಗಳನ್ನ ನಾವು ಮಾಡ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಅದು ಆ ಸಿನಿಮಾ ಏನೇನು ಬೇಕು ಅನ್ನೋದನ್ನ ಅದು ತಗೊಳ್ತಾ ಹೋಗುತ್ತೆ. ಆ ರೀತಿ ಅಚ್ಚುಕಟ್ಟಾಗಿ ರೆಡಿ ಆದಂಥ ಸಿನಿಮಾ. ಅದು ಹೋಗ್ತಾ ಹೋಗ್ತಾ ನಾವು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಏನು ಅಂದ್ಕೊಂಡ್ವಿ. ಅದಾದಮೇಲೆ ಓಕೆ, ಬೇರೆ ಕಂಟ್ರಿಗಳಿಂದ, ಬೇರೆ ದೇಶಗಳಿಂದನೂ ನಮ್ಮನ್ನು ತಲುಪ್ತಾ ಇದೆ ಅಂದಾಗ ಬೇರೆ ಸಿನಿಮಾಗಳು, ನಾವು ಯಾಕೆ ನಮ್ಮ ಕನ್ನಡ ಸಿನಿಮಾ ನಾವು ಬೇರೆ ದೇಶಗಳಿಗೆ, ಬೇರೆ ಲ್ಯಾಂಗ್ವೇಜಲ್ಲಿ ನಾವು ತಲುಪಿಸ್ಬಾರ್ದು ಅನ್ನೋ ಒಂದು, ಅಂದರೆ ಆ ಕ್ವಾಲಿಟಿನ ನೋಡಿ ಅಂದ್ಕೊಂಡಿದ್ದು. ಯಾಕೆಂತಂದರೆ ನಾವು ಹೊರಗಡೆ ಹೋಗ್ತಿದ್ದೀವಿ ಅಂತಂದಾಗ ಹೊರಗಡೆ ಸಿನಿಮಾಗಳನ್ನ ತುಂಬ ಅದ್ಭುತವಾಗಿ ಮಾಡ್ತಾರೆ. ನಾವೆಷ್ಟು ಚೆನ್ನಾಗಿ ಮಾಡಿದ್ದೀವಿ, ನಮ್ಮ ಕ್ವಾಲಿಟಿ ಏನಿದೆ, ನಮ್ಮ ಅಂದರೆ ಎಷ್ಟು ಇದಾಗಿ ಮಾಡಿದ್ದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ಅದನ್ನು ನೋಡಿದಾಗ ಖಂಡಿತ ನಾವು ನಮ್ಮ ಸಿನಿಮಾಗಳನ್ನ ಹೊರಗಡೆ ತಲುಪಿಸೋಣ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಇವಾಗ ನಾವೇನು ಮಾಡ್ತಿದ್ದೀವಿ, ಯಾವುದು August 5th ಪ್ರೆಸ್ ಮೀಟ್ ಇದೆಯಲ್ಲ, ಇಂಟರ್ನ್ಯಾಷನಲ್ ಪ್ರೆಸ್ ಮೀಟ್, ಅಲ್ಲಿಂದ ಶುರುವಾಗುತ್ತೆ ಇದ್ರ ಮೆರವಣಿಗೆ ಎಲ್ಲಿಗೆ ಹೋಗುತ್ತೆ ಅಂತ. ಒಂದು ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತಲುಪಿಸಬೇಕು ಅಂತಂದರೆ ಸೊ ದೊಡ್ಡ ಮಟ್ಟದ ಫಂಡ್ ಬೇಕಾಗುತ್ತೆ. ಸೊ ಅದಕ್ಕೆಲ್ಲದಕ್ಕಿಂತ ಮುಂಚಾಗಿ ನೀವು ಟ್ರೈಲರ್ನೇ ಇಂಟರ್ನ್ಯಾಷನಲ್ ಲೆವೆಲ್ ತಲುಪಿಸಬೇಕು ಅನ್ನೋಂಥದ್ದು, ಮುಂಬೈಗೆ ಹೋಗಿ ಪ್ರೆಸ್ ಮೀಟ್ ಮಾಡಬೇಕಂಥದ್ದು, 17 ಕಂಟ್ರಿಗಳಿಂದ ನಾವು ಜರ್ನಲಿಸ್ಟ್ನ ಕರೆಸಬೇಕು ಅಂತಂದರೆ ದುಡ್ಡು 1 ಕೋಟಿ 2 ಕೋಟಿ ಎಲ್ಲ ಸಾಕಾಗಲ್ಲ. ತುಂಬ ದೊಡ್ಡ ಮಟ್ಟದ ಫಂಡ್ ಬೇಕು. ಸೊ ನಿರ್ಮಾಪಕರು ನಿಮ್ಮ ಜೊತೆ ಕೈ ಜೋಡಿಸಿದರೆ, ನಿಮ್ಮ ಕನಸಿಗೆ ಸಹಕಾರಕ್ಕೆ ಅವರು ಬೆನ್ನೆಲುಬಾಗಿ ನಿಂತಿದ್ದಾರೆ. ಏನು ಹೇಳ್ತೀರಿ ಅರ್ಜುನ್ ಸರ್? ಖಂಡಿತವಾಗ್ಲೂ. ಯಾಕೆಂತಂದರೆ ಒಂದು ಸಿನಿಮಾ ರೆಡಿ ಆಗಬೇಕು ಅಂತಂದರೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ನಿರ್ಮಾಪಕನಿಂದ ಹಿಡಿದು, ನಾಯಕ ನಟನಿಂದ ಹಿಡಿದು, ನಮ್ಮ ತಂತ್ರಜ್ಞರಿಂದ ಹಿಡಿದು, ನಿರ್ದೇಶಕನಾಗಿ ನಾನು, ಮ್ಯೂಸಿಕ್ ಡೈರೆಕ್ಟರು, ಎಲ್ಲರೂ ಈ ಸಿನಿಮಾದಲ್ಲಿ ಇದು ಒಬ್ಬರಿಂದ ಆಗ್ತಿರುವಂಥ ಸಿನಿಮಾ ಅಲ್ಲ. ಎಲ್ಲರೂ ಸೇರಿ ಮಾರ್ಟಿನ್ನ ಕಟ್ಟಿದ್ದೀವಿ, ಮಾರ್ಟಿನ್ನ ಹೊತ್ಕೊಂಡು ಹೋಗ್ತಿದ್ದೀವಿ. ಅದನ್ನು ತಗೊಂಡೋಗಿ ಎಲ್ಲ ಕಡೆನೂ ತಲುಪಿಸ್ತೀವಿ. ಯಾಕೆಂತಂದರೆ ಇದು ಚಿತ್ರತಂಡದ ಶ್ರಮ, ಒಬ್ಬನಿಂದ ಆಗಿರೋ ಸಿನಿಮಾ ಅಲ್ಲ ಮಾರ್ಟಿನ್, ಎಲ್ಲರೂ ಸೇರ್ ಮಾಡಿರುವಂಥ ಸಿನಿಮಾ. ಬೇರೆ ಬೇರೆ ನಟರುಗಳು 5 ವರ್ಷ ಟೈಮ್ ತೊಗೊಂಡ್ರು. ಈಗ ಬಾಹುಬಲಿ ಸಿನಿಮಾ ಮಾಡೋದಕ್ಕೆ ಅಥವಾ ಇನ್ನೊಂದು ಯಾವುದೋ ಸಿನಿಮಾ ಮಾಡೋದಕ್ಕೆ 4 ವರ್ಷ ಟೈಮ್ ತೊಗೊಂಡ್ರು ಕೂಡ ಅವ್ರು ದೊಡ್ಡ ಸ್ಟಾರು ಅಥವಾ ದೊಡ್ಡ ಡೈರೆಕ್ಟ್ರು ಅಂತಾರೆ. ನಾವ್ಯಾರೋ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದೀವಿ ಅಂತಾಗ 4 ವರ್ಷ ಟೈಮ್ ತೊಗೊಂಡ್ರು ಅನ್ನುವಂಥ ಕಮೆಂಟ್ ಮಾಡುವಂಥ ಕೆಲವರಿಗೆ ಏನು ಹೇಳ್ತಾರೆ ಅರ್ಜುನ್ ಸರ್? ಅಂದರೆ ಖಂಡಿತವಾಗ್ಲು ಕಮೆಂಟ್ ಮಾಡೋ ಜನ, ಕಮೆಂಟ್ ಬಾಕ್ಸ್ ಇರೋದೆ ಅದಕ್ಕೆ ಅಂತಾನೆ ಕೆಲವು ಜನ ಇದ್ದಾರೆ. ಅದಕ್ಕೆ ಅಂತಾನೆ ಕೆಲಸ ಇಲ್ದೇನೆ ನೆಗೆಟಿವ್ ಕಮೆಂಟ್ ಮಾಡೋದಕ್ಕೆ ಅಂತಾನೆ ತುಂಬ ಜನ ಕೂತಿದ್ದಾರೆ. ಅವ್ರಿಗೆ ಆ ಕಮೆಂಟ್ಗಳನ್ನ ನೋಡಿಕೊಂಡು ನಾವು ಕುಗ್ಗೋದಕ್ಕಿಂತ ಹೆಚ್ಚಾಗಿ ನಮ್ಮ ಕೆಲಸ ಏನಿದೆ, ನಾವೇನು ಮಾಡೋಕೆ ಹೊರಟಿದ್ದೀವಿ. ಯಾಕೆಂತಂದರೆ ಮಾಡಿರೋರು ಈ ಕೆಲಸನ ಮಾಡೋದಕ್ಕಿಂತ ಹೊಸಬ್ರು ಯಾರೋ ಮಾಡಿದಾಗ ಪ್ರಶಂಸಿಸಬೇಕೇ ಹೊರತು ಅವ್ರನ್ನ ತೆಗಳಬಾರ್ದು ಅಂತ ಹೇಳ್ತೀನಿ. ಯಾಕೆಂತಂದರೆ ಎಲ್ರಿಗೂ ಒಂದು ಆಸೆ ಇರುತ್ತೆ, ಯಾವುದೋ ಒಂದು ದೊಡ್ಡ ಸಿನಿಮಾ ಮಾಡಬೇಕು, ತುಂಬ ಅದ್ಭುತವಾಗಿ ಎಲ್ಲ ಕಡೆನೂ ತಲುಪಿಸ್ಬೇಕು ಅಂತ. ಆ ನಿಟ್ಟಿನಲ್ಲಿ ಎಷ್ಟಾಗುತ್ತೋ ಅಷ್ಟು ಸಪೋರ್ಟ್ ಮಾಡಬೇಕೇ ಹೊರತು ಇದು ಮಾಡಬಾರ್ದು. ನಾವು ಯಾವತ್ತಕ್ಕೂ ಯಾರೇ ಏನೇ ಅಂದ್ರೂ, ಯಾರೇ ಏನೇ ತೆಗಳಿದ್ರು ಹೊಗಳಿದ್ರು ಕುಗ್ಗುವಂಥ ಇದರಲ್ಲಿಲ್ಲ. ಯಾಕೆಂದರೆ 3.5 ವರ್ಷದ ಶ್ರಮ, ಏನಪ್ಪ ಇವನು ಇಷ್ಟೊಂದು ದಿನ ಶೂಟ್ ಮಾಡಿಬಿಟ್ಟಿದ್ದಾನೆ, ಇಷ್ಟೊಂದೆಲ್ಲ ಇದು ಮಾಡಿದ್ದಾನೆ, ಇವತ್ತು ಏನೂ ಮಾತಾಡೋದು ಬೇಡ. ಸಿನಿಮಾ ರಿಲೀಸ್ ಆದಿದ್ದ ದಿನ ಜನ ಮಾತಾಡ್ತಾರಲ್ಲ, ಅವತ್ತು ನಾನು ಮಾತಾಡ್ತೀನಿ.
ಈಗ ಸಿನಿಮಾದ ಟೀಸರ್ ರಿಲೀಸ್ ಮಾಡಿದ್ರೆ ಅದಕ್ಕೆ ಒಂಚೂರು ಅಂದ್ರೆ ಅದರಿಂದ ಒಂದಿಷ್ಟು ದುಡ್ಡು ಬಂತು, ಸಿನಿಮಾ ಲಾಸ್ ಅಲ್ಲಿ ಇದೆ, ಪ್ರೊಡ್ಯೂಸರ್ ಹತ್ರ ತುಂಬಾ ಖರ್ಚು ಮಾಡಿಸ್ತಾ ಇದ್ದೇನೆ, ಅನ್ನೆಸೆಸರಿ ಖರ್ಚಾಗ್ತಾ ಇದೆ, ಕ್ಲೈಮ್ಯಾಕ್ಸ್ ಡಬಲ್ ಶೂಟು ತ್ರಿಬಲ್ ಶೂಟು ಏನೇ ಸಾಕಷ್ಟು ಆರೋಪಗಳು ಬಂದ್ರು ಟೀಸರ್ ರಿಲೀಸ್ ದುಡ್ಡನ್ನ ಪ್ರೊಡ್ಯೂಸರ್ ಅವ್ರ ಖಜಾನೆಗೆ ಕೊಡ್ಬೋದಾಗಿತ್ತು, ತಗೊಳಪ್ಪ ಇದೊಂದಿಷ್ಟು ಡೆಪಾಸಿಟ್ ಮಾಡ್ಕೊಂತ, ಆ ದುಡ್ಡನ್ನ ಗೋಶಾಲೆ ಕೊಡುವಂತ ಅವಶ್ಯಕತೆ ಇರಲಿಲ್ಲ, ಆ ದುಡ್ಡು ಪೂರ್ತಿ ಗೋಶಾಲೆಗೆ ಹೋಯ್ತು. ಇವತ್ತು ಟ್ರೈಲರ್ ರಿಲೀಸ್ಗೆ ರೆಡಿ ಆಗ್ತಿದ್ದೀರಾ, ಅದರಿಂದ ಬರೋ ದುಡ್ಡು ಕೂಡ ಗೋಶಾಲೆಗೆ ಹೋಗುತ್ತೆ. ಸೊ ಈ ಥರ ಒಳ್ಳೆ ಕಾರ್ಯಕ್ಕೆ ದುಡ್ಡು ಹೋಗ್ತಿದೆ, ಪ್ರೊಡ್ಯೂಸರ್ ಮತ್ತು ಡೈರೆಕ್ಟರ್ ಮಧ್ಯೆ ಮನಸ್ತಾಪ, ಭಿನ್ನಾಭಿಪ್ರಾಯ, ಜಗಳ ತಂದಿಡುವಂಥ ಕೆಲವರಿಗೆ ನೇರವಾಗಿ ಉತ್ತರ ಕೊಡೋದಾದ್ರೆ ಏನು ಹೇಳ್ತಾರೆ ಅರ್ಜುನ್ ಜಿ? ಗೋಶಾಲೆ, ಈ ಗೋಶಾಲೆ ಅನ್ನೋ ಒಂದು ವಿಚಾರದಲ್ಲಿ ದುಡ್ಡುಗಳನ್ನ ಕೊಟ್ಟಿದ್ದೇನಿದೆಯಲ್ಲ ಅದು ಪ್ರೊಡ್ಯೂಸರ್ ದುಡ್ಡು ಗುಣ. ಯಾಕೆಂತಂದರೆ ನೀವು ಹೇಳ್ದಂಗೆ ಅವ್ರು ಬಂದಿದ್ದ ದುಡ್ಡನ್ನು ಅವ್ರ ಖಜಾನೆಗೆ ಇಟ್ಕೋಬೋದಾಗಿತ್ತು. ಮತ್ತು ಇನ್ನೊಂದೇನು ಅಂತಂದರೆ ಗೋ ಅನ್ನೋದು ಯಾವಾಗಲೂ ನಾವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಮುಂಚೆ ಇಲ್ಲ ಗಣೇಶನ ಪೂಜಿಸ್ತೀವಿ, ಇಲ್ಲ ಗೋಮಾತೆನ ಪೂಜಿಸ್ತೀವಿ ಒಂದು ಗೃಹ ಪ್ರವೇಶ ಅದಕ್ಕಿಂತ ಮುಂಚೆ. ಅದೇ ರೀತಿ ಇದು ಒಂದು ದೊಡ್ಡ ಕಟ್ಟಿರುವಂಥ ದೊಡ್ಡ ಮಾರ್ಟಿನ್ ಅನ್ನೋದು ಒಂದು ದೊಡ್ಡ ಮನೆ, ಒಂದು ಅರಮನೆ ಅನ್ನೋ ಥರದ್ದು ಏನೋ ಒಂದು ಗೊತ್ತಿಲ್ಲ, ಒಂದು ದೊಡ್ಡ ಮನೆ. ಆ ಮನೆ ಗೃಹ ಪ್ರವೇಶಕ್ಕೆ ಲಕ್ಷ್ಮಿಗೆ ಬಂದಿರುವಂಥ ದುಡ್ಡನ್ನು ಆ ಗೋಮಾತೆಗಳಿಗೆ ಕೊಟ್ಟಿದ್ದೀವಿ. ಮಿಕ್ಕಿದ್ದು ಏನು ಬರುತ್ತೋ ಅದು ಪ್ರೊಡ್ಯೂಸರ್ಗೆ ಸೇರುತ್ತೆ. 100 ಕೋಟಿ ಹಾಕಿ ಸಿನಿಮಾ ಮಾಡಿದಿರಿ, ಅದರಲ್ಲಿ ಒಂದಿಷ್ಟು ರೈಟ್ಸ್ಗಳು ಅಂತ ಸೇಲ್ ಆದಾಗ ಒಂದಿಷ್ಟು ದುಡ್ಡು ವಾಪಸ್ ಬಂದಿರುತ್ತೆ. ರಿಲೀಸ್ಗೂ ಮುಂಚೆನೇ ಪ್ರೊಡ್ಯೂಸರ್ ಸೇಫ್ ಆಗಿದ್ದಾರಾ, ಅಥವಾ ಮಾರ್ಟಿನ್ ಸಿನಿಮಾದಿಂದ ಪ್ರೊಡ್ಯೂಸರ್ ಅಷ್ಟೇ ಸೇಫ್ ಅಲ್ಲ, ಇಡೀ ಇಂಡಸ್ಟ್ರಿ ಕೂಡ ಸೇಫ್ ಆಗುವಂಥ ಸಿನಿಮಾ ನಮ್ದಾಗುತ್ತೆ ಅನ್ನೋಂಥ ಹೋಪ್ಸ್ ಆಸ್ ನಮಗೆ ವ್ಯೂವರ್ಸ್ ಅಥವಾ ಆಡಿಯನ್ಸ್ ಆಗಿ ನಮಗಿದೆ, ನಿಮ್ಗೆ ಎಷ್ಟು ಹೋಪ್ಸ್ ಇದೆ ಅಂತ? ಇಲ್ಲ ಖಂಡಿತವಾಗೂ. ಯಾಕೆಂತಂದ್ರೆ ನಿಮ್ಗೆ ಆ ಹೋಪ್ಸ್ ಇದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ನಾನೇನೋ ಇಂಡಸ್ಟ್ರಿನ ಬದಲಾಯಿಸ್ತೀನಿ, ಉದ್ಧಾರ ಮಾಡ್ತೀನಿ ಅನ್ನೋ ಥರದ್ದಲ್ಲ. ಯಾಕೆಂತಂದ್ರೆ ಇವತ್ತು ಕನ್ನಡ ಚಿತ್ರರಂಗ ಇರೋ ಒಂದು ನಿಟ್ಟಿನಲ್ಲಿ ಎಲ್ಲ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ಗೆದ್ರೆ ನಮ್ಮ ಮಾರ್ಟಿನ್ ಅನ್ನು ಸೇರಿ ಖಂಡಿತವಾಗ್ಲೂ ಕನ್ನಡ ಚಿತ್ರರಂಗ ಬದುಕುತ್ತೆ ಅಂತ ಹೇಳ್ತೀನಿ ಹೊರತು ಎಲ್ಲ ಸಿನಿಮಾಗಳಿಗೂ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ಗಳು ಸಿಗಬೇಕು. ಸರ್, ನಮ್ಮ ಚಾನಲ್ ಜೊತೆ ಮಾತಾಡ್ತಾ ಧ್ರುವ ಸರ್ ಒಂದು ಮಾತು ಹೇಳಿದ್ರು, ನಿರ್ದೇಶಕರು ಬೇಕು ನನಗೆ, ನಿರ್ಮಾಪಕರು ಬೇಕು. ನಿರ್ದೇಶಕರು ನನ್ನನ್ನು ಲಾಂಚ್ ಮಾಡಿದವರು, ನಿರ್ಮಾಪಕರು ದೊಡ್ಡ ಮಟ್ಟದ ದುಡ್ಡು ಹಾಕಿದವರು, ಇಬ್ಬರು ಮಧ್ಯೆ ಇನ್ವಾಲ್ವ್ ಆಗಲ್ಲ. ಬಟ್ ಇವರಿಬ್ಬರಿಂದ ನಮ್ಮ ಸಿನಿಮಾಗೇನು ಲಾಸ್ ಆಗಿಲ್ಲ, ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ನಿಮ್ಮಿಬ್ರು ಅವ್ರ ಹೆಗ್ಲ ಮೇಲೆ ಹೊತ್ಕೊಂಡಿದ್ದಾರೆ. ಇಲ್ಲ ಖಂಡಿತವಾಗ್ಲೂ ಯಾರು, ನಾನು ಹೇಳ್ತಾ ಇದ್ದೀನಲ್ಲ, ಮನಸ್ತಾಪಗಳು ಯಾವುದೇ ರೀತಿಲೂ ಮನಸ್ತಾಪಗಳು ಅನ್ನೋದು ದೊಡ್ಡದೇನಿಲ್ಲ. ಇವಾಗ ಏನೋ ಮನೇಲಿ ಏನಾದ್ರೂ ಅಡುಗೆ ಮಾಡಬೇಕು ಅಂತಂದಾಗ ಅವ್ರು ಉಪ್ಪಿಟ್ಟು ಮಾಡಿ ಅಂತಾರೆ, ಇವರು ಚಿತ್ರಾನ್ನ ಮಾಡಿ ಅಂತಾರೆ. ಇಲ್ಲ ಉಪ್ಪಿಟ್ಟು ಮಾಡಿ ಅಂದವ್ರಿಗೆ ಒಂದು ಸ್ವಲ್ಪ 5 ನಿಮಿಷ ಮುನಿಸ್ಬರ್ಬೋದು, ನಾನು ಹೇಳಿದ್ದು ಅಡುಗೆ ಮಾಡಲಿಲ್ಲ ಅಂತಂದ್ಬಿಟ್ಟು. ಆ ರೀತಿ ಅನ್ನೋದು ಸಣ್ಣ ಪುಟ್ಟದ್ದು ಬಂತು ಅಂತಂದರೆ ಮನೇಲೇ ನಾವು ನಮ್ಮ ಮನೇಲೇ ಕಿತ್ತಾಟಗಳು ಬರುತ್ತೆ. ಅಂಥದ್ದು ಸಿನಿಮಾದಲ್ಲಿ 1000 ಬರುತ್ತೆ ಹೋಗುತ್ತೆ. ಅದನ್ನು ಜಾಸ್ತಿ ಮಾಡೋಕ್ಕೆ ಅಂತ ಕೆಲವೊಬ್ರು ಇರ್ತಾರಲ್ಲ, ನೀವು ಹೇಳಿದ್ರಲ್ಲ ಇಂಥ ಕುಹಕಿಗಳಿಗೆ ಏನು ಹೇಳ್ತೀರಿ ಅಂತಂದ್ಬಿಟ್ಟು, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಮೇಡಮ್, ಅಷ್ಟೇ. ಅದೆಲ್ಲ ಔಟ್ ಆಫ್ ದ ಬಾಕ್ಸ್ ಮಾತಾಡ್ಕೋತೀವಿ ನಾವು. ಒಳ್ಳೆದಾಗಲಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇದಿಷ್ಟು ಮಾರ್ಟಿನ್ ಸಾರಥಿ AP ಅರ್ಜುನ್ ಸರ್ ಮಾತುಗಳಾಗಿತ್ತು. ಮಾರ್ಟಿನ್ಸ್ ದೊಡ್ಡ ಮಟ್ಟದ ಸಿನಿಮಾ, ಈ ಬಾರಿ ಬರೀ ಪ್ಯಾನ್ ಇಂಡಿಯಾ ಮಾತ್ರವಲ್ಲ, ಪ್ಯಾನ್ ವರ್ಲ್ಡ್ ಕೂಡ ನಮ್ಮ ಕಡೆ ತಿರುಗಿ ನೋಡುವಂಥ ಸಿನಿಮಾ ಮಾಡಿದ್ದಾರೆ. ಅದಾಗಬೇಕು. ಆಗಸ್ಟ್ 5ನೇ ತಾರೀಕು ಒಂದು ಇಂಟರ್ನ್ಯಾಷನಲ್ ಸುದ್ದಿಗೋಷ್ಠಿ ಇದೆ, ಟ್ರೈಲರ್ ರಿಲೀಸ್ ಆಗುತ್ತೆ. ಹೇಗಿರುತ್ತೆ ಟ್ರೈಲರ್, ಇಡೀ ಮಾರ್ಟಿನ್ ಸಿನಿಮಾ ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪಂಪಾಪತಿ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.